ನಮಸ್ಕಾರ. ಹರೇ ಕೃಷ್ಣ. ಇದು ಇಂದಿನ ಕಾಲದ ಅತಿ ದೊಡ್ಡ ಸಮಸ್ಯೆ ಮತ್ತು ಪ್ರತಿಯೊಬ್ಬ ಪೋಷಕರಿಗೂ ಕನೆಕ್ಟ್ ಆಗುವಂಥ ವಿಷಯ ಅಲ್ವಾ. ಈ ಮಕ್ಕಳು ಮೊಬೈಲ್ ನೋಡ್ತಾ ಊಟ ಮಾಡೋದು, ಮೊಬೈಲ್ ನೋಡ್ತಾ ಟಿ ವಿ ನೋಡೋದು, ಮೊಬೈಲ್ ಆವಾಗಲೇ ಸುಮಾರು ನಾನು ಕಾಲೇಜ್ ಓದುವಾಗ ಒಂದು 15 ವರ್ಷದ ಹಿಂದೆ ಹೈಲು 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 ಕೈಲಿದ್ದರೆ ಮೊಬೈಲು ಅಂತ ಒಂದು ಹಾಡೇ ಬಂದಿತ್ತು. ಆವಾಗ ಎಷ್ಟು ಮೊಬೈಲಿಗೆ ಯಾರೂ ಅಡಿಕ್ಟ್ ಆಗಿರಲಿಲ್ಲ, ಬಟ್ ಆವಾಗಲೇ ಈ ಸಾಂಗ್ ಬಂದಿತ್ತು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅದು ಒಂಥರ ಬಾಲ್ಯದ ಕೊಲೆಗಡಕ ಇದ್ದ ಹಾಗೆ. ಇದು ಏನಾಗುತ್ತೆ, ಮಕ್ಕಳನ್ನು ಒಂದು ರೀತಿ ಅಡಿಷನ್ ಮಾಡ್ಕೊಂಬಿಡುತ್ತೆ. ಮೊಬೈಲ್ ನೋಡು ಕಣ್ಣೇ ಮಿಟುಕ್ಸಲ್ಲ, ಟಿ ವಿ ನೋಡ್ತಾ ಇದ್ದರೆ ಕಣ್ಣು ಮಿಟುಕ್ಸಲ್ಲ. ಇದು ಆ್ಯಕ್ಚುಲಿ ಮೊಬೈಲ್ ಕವರು ನಿಮಗೋಸ್ಕರ, ನಾನು ವಿಡಿಯೋಗೋಸ್ಕರ ಇದನ್ನು ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಮೊಬೈಲ್ ಟಿ ವಿ ಅನ್ನೋದಕ್ಕಿಂತ ಜಾಸ್ತಿ ಹೊರಗಡೆ ಆಟ ಆಡೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಜಪದ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ನಾನು ಅವ್ರಿಗೆ. ಇವ್ರನ್ನ ಮೊಬೈಲ್ ಮತ್ತು ಟಿ ವಿ ನೋಡ್ತಾ ಇದ್ದರೆ ಕರೆದ್ರೂ ಕೂಡ ಮಾತಾಡ್ಸೋದೇ ಇಲ್ಲ. ಆ ರೀತಿ ಟಿ ವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಓಕೆ, ಬನ್ನಿ ವಿಷಯಕ್ಕೆ ಹೋಗೋಣ. ನಮಸ್ಕಾರ. ಹರೇ ಕೃಷ್ಣ. ಇವಾಗ ಪ್ರತಿಯೊಬ್ಬರು ಮನೆಗಳಲ್ಲಿ ಒಂದು ನಿಶಬ್ದ ಕ್ರಾಂತಿ ನಡೀತಾ ಇದೆ. ಅದೇ ಮಕ್ಕಳ ಕೈಯಲ್ಲಿರೋ ಆ ಪುಟ್ಟ ಮೊಬೈಲ್ ಅವರ ದೊಡ್ಡ ಪ್ರಪಂಚವನ್ನೇ ನುಂಗಿ ಆಗ್ತಾ ಇದೆ. ಒಮ್ಮೆ ಯೋಚಿಸಿ ನೋಡಿ, ಆ ಮೊಬೈಲ್ ಸ್ಕ್ರೀನ್ನಲ್ಲಿರುವಂತಹ ಬಣ್ಣದ ಲೋಕಕ್ಕಿಂತ ಆಚೆ ಇರೋ ಮಣ್ಣಿನ ವಾಸನೆ, ಮರದ ನೆರಳು, ಹಕ್ಕಿಗಳ ಹಾಡು, ಇದೆಲ್ಲವೂ ಅವರ ಬಾಲ್ಯದ ನಿಜವಾದ ಆಸ್ತಿ ಅಲ್ವಾ. ಮೊಬೈಲ್ ಕೊಟ್ಟರೆ ಮಕ್ಕಳು ಸುಮ್ಮನಿರ್ತಾರೆ ನಿಜ, ಆದರೆ ಆ ಸುಮ್ಮನಿರೋ ಕ್ಷಣಗಳಲ್ಲಿ ಅವರ ಕಲ್ಪನಾ ಶಕ್ತಿ, ಅವರ ಸಾಮಾಜಿಕ ಕೌಶಲ್ಯ, ಅವರ ಆರೋಗ್ಯ, ಅವರ ಅರಿವು ಎಲ್ಲ ಕೂಡ ಮೂಲೆ ಸೇರ್ತಾ ಇದೆ. ಏನು ಹೇಳ್ತೀರಿ? ನಿಜ ತಾನೇ? ನಾವು ಮಕ್ಕಳಿಗೆ ಬಾಲ್ಯದಲ್ಲಿ ಆ ಕೊಲೆಗಡಕ ಅನ್ನೋ ಒಂದು ಮೊಬೈಲ್ ಕೊಟ್ಬಿಟ್ಟು ಅವ್ರ ಜೀವನ ಹಾಳು ಮಾಡೋದ್ರಿಂದ ನಮ್ಗೆ ತಾನೇ ಏನು ಸಿಗುತ್ತೆ? ಮಕ್ಕಳ ಜೊತೆ ಬೆರೀರಿ, ಅವ್ರ ಜೊತೆಗೆ ಆಟ ಆಡಿ, ಅವ್ರ ಜೊತೆ ಪಾರ್ಕ್ ಕರ್ಕೊಂಡೋಗಿ ಅವರಿಗೆ ಆಧ್ಯಾತ್ಮಿಕ ಕಥೆಗಳನ್ನು, ಪುರಾಣ ಕಥೆಗಳನ್ನು ಹೇಳ್ಕೊಡಿ. ಆದಾಗ್ಯೂ ಅವ್ರ ಮೊಬೈಲನ್ನು ಉಪಯೋಗಿಸಲೇಬೇಕು ಅಂತ ಇದ್ದಾಗ ಮೊಬೈಲ್ಗಳಲ್ಲಿ ತುಂಬ ಒಳ್ಳೆಯ ವಿಚಾರಗಳನ್ನು ಹಾಕ್ಕೊಡಿ. ಅದು ಸ್ವಲ್ಪ ಹೊತ್ತು ಮಾತ್ರ ಇರಲಿ, ಅದೇ ಅಭ್ಯಾಸ ಆಗೋದು ಬೇಡ. ಆ್ಯಕ್ಚುಲಿ ನಾನು ಡಿಶ್ ಕೂಡ ಹಾಕ್ಸಿಲ್ಲ, ಅವ್ನು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ವಿಡಿಯೋಗೋಸ್ಕರ. ಆ ಪುಟ್ಟ ಸ್ಕ್ರೀನು ಅವರ ಕಣ್ಣುಗಳನ್ನು ಮಾತ್ರವಲ್ಲ, ಅವರ ಮನಸ್ಸನ್ನು ಕೂಡ, ಅವರ ಕಲ್ಪನಾ ಶಕ್ತಿಯನ್ನು ಕೂಡ, ಅವರ ಬಾಲ್ಯದ ಕ್ಷಣಗಳನ್ನು ಕೂಡ ನುಂಗಿ ಹಾಕುತ್ತೆ ಅಂತ ಸತ್ಯವನ್ನು ಮಾತ್ರ ಮರೆತಬೇಡಿ. ದಯವಿಟ್ಟು ಮಕ್ಕಳ ಆರೋಗ್ಯಕ್ಕಿಂತ ಬೇರೆ ಏನೂ ಮುಖ್ಯ ಅಲ್ಲ. ಮೊದಲೇ ಎಚ್ಚರಗೊಳ್ಳೋಣ ಅಂತ ಹೇಳ್ತಾ, ಊಟದ ಸಮಯದಲ್ಲೂ ಮೊಬೈಲ್ ಕೊಡಬೇಡಿ. ಮಕ್ಕಳ ಜೊತೆ ಕನಿಷ್ಠ 1 ಗಂಟೆ ಆದರೂ ಒಂದು ಒಳ್ಳೆಯ ಸಮಯವನ್ನು ಕಳೀರಿ. ಪ್ರಕೃತಿ ಜೊತೆ ಆಟದ ಮೈದಾನದಲ್ಲಿ ಅವರ ಬಾಲ್ಯ ಅರಳಲಿ ಅಂತ ನಾನು ಹೇಳ್ತೀನಿ. ನಾನು ತಿಳ್ಕೊಂಡಿರೋದೇನಪ್ಪ ಅಂದರೆ, ಪೋಷಕರಾಗಿ ನಮ್ಮ ಜವಾಬ್ದಾರಿ ಕೇವಲ ಸೌಲಭ್ಯ ಕೊಡುವುದಲ್ಲ, ಬದಲಾಗಿ ಸಂಸ್ಕಾರ ಮತ್ತು ಆರೋಗ್ಯಕರ ಬಾಲ್ಯವನ್ನು ನೀಡುವುದು. ನಮ್ಮ ಮಕ್ಕಳ ಭವಿಷ್ಯವನ್ನು ಉಳಿಸೋಣ ಅಲ್ವಾ. ಹರೇ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು.